ಇದು ನೋಡಿ ಇನ್ನೊಂದು ಸಿಲಿಂಡ್ರು ಗೀಝರಿಗೆ ಹಾಕ್ಕೊಂಡಿದ್ವಿ. ಇದು ಗ್ಯಾಸ್ ಗೀಝರಿಗೆ ಇನ್ನೊಂದು ಸಿಲಿಂಡ್ರ್ ಹಾಕ್ಕೊಂಡಿದ್ದೀವಿ. ಇದು ಇನ್ನು ಸ್ವಲ್ಪ ಇದೆ, ಇನ್ನು 1 ದಿನನೋ 2 ದಿನನೋ ಬರುತ್ತೆ. ಲಾಸ್ಟ್ ಫೈನಲ್ ಅಷ್ಟೇ. ಲಾಸ್ಟ್ ಫೈನಲ್ಲು 1-2 ದಿನ ಬರ್ಬೋದು ಮ್ಯಾಕ್ಸಿಮಮ್. ಅಂದರೆ ಇದು ಖಾಲಿ ಆದಮೇಲೆ ಗೀಝರ್ ಕತೆ ಮುಗೀತು. ಗ್ಯಾಸ್ ಗೀಝರು ಇಷ್ಟು ದಿನ ಗೀಝರ್. ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹರೀಶ್ ಶೆಟ್ಟಿ ವ್ಲಾಗ್ಸ್. ನೀವು ಗ್ಯಾಸ್ ಸಿಲಿಂಡ್ರು ಎಲ್ಲರ ಮನೆಯಲ್ಲೂ ಪ್ರಾಬ್ಲಮ್ ಆಗಿದೆ. ಗ್ಯಾಸ್ ಸಿಲಿಂಡ್ರು ನಮ್ಮ ಮನೇಲಿ ಏನಾಗಿದೆ ಅಂತ ತೋರಿಸ್ತೀನಿ. ಇದೇ ನೋಡಿ, ಖಾಲಿ ಸಿಲಿಂಡ್ರ್ ಖಾಲಿ ಆಗಿದೆ. ಇನ್ನು ಎಷ್ಟು ಸಿಲಿಂಡ್ರ್ ಉಳಿದಿದೆ, ಎಷ್ಟು ದಿನಕ್ಕೆ ಬರುತ್ತೆ ಅಂತ ಹೇಳ್ತೀನಿ. ಈಗ ಅದಕ್ಕೆ ಪರಿಹಾರವಾಗಿ ಏನು ಆಲ್ಟರ್ನೇಟಿವ್ ಮಾಡ್ತಾಯಿದ್ದೀನಿ ಅನ್ನೋದನ್ನು ಹೇಳ್ತೀನಿ. ಇದು ಪ್ರತಿಯೊಬ್ಬರ ಮನೆಯಲ್ಲೂ ಸಮಸ್ಯೆ ಇರುತ್ತೆ ಗ್ಯಾಸ್ ಸಿಲಿಂಡ್ರ್ ಅನ್ನೋದು. ನಮ್ಮ ಒಬ್ಬರ ಮನೆ ಅಲ್ಲ, ಪ್ರತಿಯೊಬ್ಬರ ಮನೇಲಿ ಇಡೀ ವರ್ಲ್ಡಲ್ಲೇ ಆಗಿರೋವಂಥದ್ದು. ಬನ್ನಿ ತೋರಿಸ್ತೀನಿ. ನೋಡಿ, ಗ್ಯಾಸು ಈಗೇನು ಯೂಸ್ ಮಾಡ್ತಾ ಇದ್ವಲ್ಲ, ಇದೇ ಗ್ಯಾಸ್ ಸ್ಟವ್ವು. ಇದಕ್ಕೆ ಒಂದು ಸಿಲಿಂಡ್ರ್ ಇದೆ. ಇದಾದಮೇಲೆ ಈಗ ಆಲ್ಟರ್ನೇಟಿವ್ ತಂದಿರೋದು ನೋಡಿ, ಇದು ಇಂಡಕ್ಷನ್ ಸ್ಟವ್ ಅಂತೇಳಿ. ಕರೆಂಟ್ ಸ್ಟವ್ ಎಲ್ಲರೂ ನೋಡಿರ್ತೀರ, ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಆಗಿಬಿಟ್ಟಿದೆ ಇಂಡಕ್ಷನ್ ಸ್ಟವ್ವು. ಇದೇ ಇಂಡಕ್ಷನ್ ಸ್ಟವ್ವು. ಇದರಲ್ಲೇ ಈಗ ಎಮರ್ಜೆನ್ಸಿಯಾಗಿ ಕುಕ್ ಮಾಡ್ತಾ ಇದೆ ನೋಡಿ. 2000 ವ್ಯಾಟ್ಸ್ ಬರುತ್ತೆ ಟೋಟಲ್ಲು. ಎಮರ್ಜೆನ್ಸಿಯಾಗಿ ಯೂಸ್ ಮಾಡ್ತಾ ಇರೋದ್ರಿಂದ ಈಗ ಸ್ವಲ್ಪ ಮ್ಯಾನೇಜ್ ಆಗ್ತಾ ಇದೆ. ಇದು ನೋಡಿರ್ತೀರ ಆಪ್ರೇಟಿಂಗ್, ಇನ್ನೇನು ಎಲ್ಲರಿಗೂ ಗೊತ್ತಿರತ್ತಿದು. 2000 ವ್ಯಾಟ್ಸ್ ಅಂದರೆ ಮ್ಯಾಕ್ಸಿಮಮ್ಮು. ಕಡಿಮೆ ಬೇಕು ಅಂದರೆ 1800 ವ್ಯಾಟ್ಸ್ವರೆಗೂ. 2000 ಇಲ್ಲ, 2000 ಅಂತ ಹೇಳ್ಕೊಟ್ಟಿದ್ರು. ಬಟ್ ನೋಡಿ, 1800 ಇದೆ ಇದರಲ್ಲಿ. 1800 ವ್ಯಾಟ್ಸು ಅಷ್ಟೇ ಮೆನ್ಷನ್ ಮಾಡಿದ್ದು. ಮಾತ್ರ 2000 ಅಂತ ಮಾಡಿದರು. ಬಟ್ ಈಗ ಎಮರ್ಜೆನ್ಸಿಗೆ ತುಂಬ ಯೂಸ್ಫುಲ್ ಇದೆ ಇದು. ಪ್ರತಿಯೊಬ್ಬರು ಮನೆಯಲ್ಲಿ ಯೂಸ್ ಮಾಡಲೇಬೇಕು. ಯಾರ್ಯಾರ ಮನೇಲಿ ಗ್ಯಾಸ್ ಇಲ್ಲ, ಎಮರ್ಜೆನ್ಸಿಯಾಗಿ ತಂದಿಟ್ಕೊಂಡು ಪ್ರತಿಯೊಬ್ಬರು ಯೂಸ್ ಮಾಡಿ. ಇನ್ನೊಂದು ಸಿಲಿಂಡ್ರ್ ತೋರಿಸ್ತೀನಿ ನೋಡಿ, ಇನ್ನೊಂದು ಸಿಲಿಂಡ್ರ್ ಏನಾಗಿದೆ ಅಂತೇಳಿ. ಇದು ನೋಡಿ, ಇನ್ನೊಂದು ಸಿಲಿಂಡ್ರು ಗೀಝರಿಗೆ ಹಾಕ್ಕೊಂಡಿದ್ವಿ. ಇದು ಗ್ಯಾಸ್ ಗೀಝರಿಗೆ ಇನ್ನೊಂದು ಸಿಲಿಂಡ್ರ್ ಹಾಕ್ಕೊಂಡಿದ್ದೀವಿ. ಇದು ಇನ್ನು ಸ್ವಲ್ಪ ಇದೆ, ಇನ್ನು 1 ದಿನನೋ 2 ದಿನನೋ ಬರುತ್ತೆ. ಲಾಸ್ಟ್ ಫೈನಲ್ ಅಷ್ಟೇ. ಲಾಸ್ಟ್ ಫೈನಲ್ಲು 1-2 ದಿನ ಬರ್ಬೋದು ಮ್ಯಾಕ್ಸಿಮಮ್. ಅಂದರೆ ಇದು ಖಾಲಿ ಆದಮೇಲೆ ಗೀಝರ್ ಕತೆ ಮುಗೀತು. ಗ್ಯಾಸ್ ಗೀಝರು ಇಷ್ಟು ದಿನ ಗೀಝರ್ ಯೂಸ್ ಮಾಡ್ತಿದ್ವಿ. ಸುಮಾರು ಜನ ಈಗಲೂ ಗ್ಯಾಸ್ ಗೀಝರ್ ಯೂಸ್ ಮಾಡ್ತಾ ಇರ್ತೀರ. ಬಟ್ ಮುಂದೆ ಯೂಸ್ ಮಾಡೋದು ಇಲ್ಲ, ಈಗಲೇ ಯೂಸ್ ಮಾಡೋಕ್ಕಾಗಲ್ಲ. ಇನ್ನು ಆ್ಯಕ್ಚುಲಿ ಎಲೆಕ್ಟ್ರಿಕ್ ಈಗ ಹಾಕ್ಕೋಬೇಕು. ಈಗ ಎಲೆಕ್ಟ್ರಿಕ್ ಗೀಝರ್ ಹಾಕ್ಕೋಬೇಕು. ಕಾಯಿಲ್ಲು ಇದೆ, ಬೇರೆ ಎಮರ್ಜೆನ್ಸಿಗೆ ದೊಡ್ಡದಾರ ಹಾಕ್ಕೋಬೇಕು, ಇಲ್ಲ ಎಮರ್ಜೆನ್ಸಿ ಕಾಯಿಲಾರ ಯೂಸ್ ಮಾಡ್ಬೋದು. ಇದು ನೋಡಿ ಪರಿಸ್ಥಿತಿ ಇರೋಂಥದ್ದು. ಓಕೆ, ಇನ್ನೊಂದು ಸಿಲಿಂಡ್ರ್ ಇದೆ, ಖಾಲಿ ಸಿಲಿಂಡ್ರು. ಫಸ್ಟ್ ಏನು ನಿಮಗೆ ತೋರಿಸಿದ್ನಲ್ಲ, ಖಾಲಿ ಸಿಲಿಂಡ್ರು. 3 ಸಿಲಿಂಡ್ರ್ ಇದೆ ಗ್ಯಾಸ್ ಇರೋದು. 1 ಸಿಲಿಂಡ್ರಲ್ಲಿ ಅದು ಇನ್ನೊಂದು ವೀಕಿಗೆ ಬರ್ಬೋದು. ಈಗ ಹೇಳಿದ್ದು, ಈಗ ಗೀಝರಿಗೆ ತೋರಿಸಿದ್ದು ಇನ್ನು 1 ಡೇ 2 ಡೇ ಅಷ್ಟೇ. ಆಲ್ಮೋಸ್ಟ್ ಖಾಲಿ ಆಗಿದೆ ಅಂತಲೇ ಮೊನ್ನೆ ಅಂದ್ಕೊಂಡ್ವಿ, ಬಟ್ ಖಾಲಿ ಆಗಿಲ್ಲ, ಬರ್ತಾ ಇದೆ. ಇದಕ್ಕೆ ಪ್ರಾಬ್ಲಮಿಗೆ ಸೊಲ್ಯೂಷನ್ ಯಾರು ಕೊಡೋರು? ಇದಕ್ಕೆಲ್ಲ ಯಾರು ಕೊಡೋಕ್ಕೆ ಬರಲ್ಲ. ಇದು ವರ್ಲ್ಡ್ ವೈಡ್. ಇರಾಕು, ಇರಾನು, ಅಮೇರಿಕಾದೇನು ವಾರ್ ನಡೀತಾ ಇದೆ, ಇದು ಸದ್ಯಕ್ಕೆ ಮುಗಿದಲೇ ಇರೋವಂಥದ್ದು ಸಬ್ಜೆಕ್ಟು. ಇರಾಕು ಇರಾನು ಏನು ಹೇಳ್ತಾ ಇದ್ನಲ್ಲ ನಿನಗೆ, ಓಕೆ, ಇರಾಕು ಇರಾನು ಮತ್ತು ಅಮೇರಿಕಾ ಈ ವಾರ್ ಮುಗಿಯೋವರೆಗೂ, ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಗೊತ್ತಿಲ್ಲ, ಈ ವಾರ್ ಮುಗಿಯೋವರೆಗೂ ನಮಗೆಲ್ಲ ಗ್ಯಾಸ್ ಸಮಸ್ಯೆ ತಪ್ಪಿದ್ದಲ್ಲ 100%. ಇದು ಈಗಲ್ಲ, ಇದು ಸ್ಟಾರ್ಟಿಂಗ್ ಅಷ್ಟೇ. ನಮಗೆ ಇನ್ ಫ್ಯೂಚರಲ್ಲಿ ನಾವು ಗ್ಯಾಸನ್ನು ಮರಿಬೇಕಾಗತ್ತೆ. ಬರೀ ಗ್ಯಾಸ್ ಒಂದೇ ಅಲ್ಲ, ಪೆಟ್ರೋಲು ಡೀಸೆಲ್ಲು ಏನಿತ್ತಲ್ಲ, ಇದು ಕೂಡ ಪ್ರಾಬ್ಲಮ್ ಆಗುತ್ತೆ. 100ಕ್ಕೆ 100 ಪ್ರಾಬ್ಲಮ್ ಆಗುತ್ತೆ. ಇನ್ನು ಮುಂದೆ ಪೆಟ್ರೋಲು ಆಲ್ರೆಡಿ ನ್ಯೂಸ್ ಬಂದಿದೆ, ಪೆಟ್ರೋಲು ಡೀಸೆಲ್ಲು ರೈಸ್ ಆಗೋಂಥ ಚಾನ್ಸಸ್ ಇದೆ ಅಂತ. ಅದೆಷ್ಟೋ 45 ಡೇಸ್ಗಾಗೋಷ್ಟೇನೋ ಪೆಟ್ರೋಲ್ ಡೀಸೆಲ್ಲು ಸ್ಟೋರ್ ಇದೆ ನಮ್ಮಲ್ಲಿ ಅಂತೇಳಿ ಅನೌನ್ಸ್ ಮಾಡ್ತಾ ಇದ್ರು. ಬಟ್ ಎಷ್ಟು ದಿನ ಅದು ಗೊತ್ತಿಲ್ವಲ್ಲ. ಏನು 45 ಡೇಸಿಗೆ ಆಗೋಷ್ಟು ಅಂತ ಏನು ಹೇಳ್ತಾ ಇದ್ದಾರೆ, ಇರ್ಬೋದು. ಆಲ್ರೆಡಿ ನಮಗೆ ಎಷ್ಟು ಡೇಸ್ ಕಳೆದೋಗಿದೆ, ಆಲ್ರೆಡಿ 20-25 ದಿನದವರೆಗೂ ಕಳೆದೋಗಿದೆ. ಏನು ಗೌರ್ಮೆಂಟಿಂದ ಹೇಳ್ತಾ ಇದ್ದಾರೆ 45 ಡೇಸ್ವರೆಗೂ ನಮ್ಮ ಹತ್ರ ಸ್ಟಾಕ್ ಇದೆ ಅಂತ ಹೇಳ್ತಾ ಇದ್ರು. ಬಟ್ ಈಗ ಅದು ಆಲ್ರೆಡಿ ಕಡಿಮೆ ಆಗೋಗಿದೆ, ಅರ್ಧಕ್ಕರ್ಧ ದಿನಗಳು ಕಳೆದೋಗಿದೆ. ಇನ್ನು ಸ್ವಲ್ಪ ದಿನಗಳು ಅಷ್ಟೇ ಇರೋದು. ಅದಾದಮೇಲೆ ಅಕಸ್ಮಾತ್ ಈ ವಾರ್ ಹಿಂಗೆ ಕಂಟಿನ್ಯೂ ಮಾಡ್ತಾ ಇತ್ತು ಅಂದರೆ ಮುಂದೆ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಹಾಗಾಗಿ ಆಲ್ಟರ್ನೇಟಿವ್ ಮಾಡಲೇಬೇಕು. ಇದು ಯಾರು ಮಾಡ್ತಾರೆ, ಏನು ಮಾಡ್ತಾರೆ, ಗೌರ್ಮೆಂಟಿಂದನೇ ಮಾಡಬೇಕು ಇದಕ್ಕೆಲ್ಲ. ಯಾಕಂದರೆ ಬೇಸಿಕ್ ನೀಡ್ಸ್ ಅನ್ನೋದೇನಿದೆ
ಆ ಬೇಸಿಕ್ ನೀಡಲ್ಲಿ ಇದು ಒಂದು ಬರುತ್ತೆ. ಭಾಳ ವರ್ಷಗಳಿಂದ ನಾವು ಡಿಪೆಂಡೆನ್ಸಿ ಆಗಿಬಿಟ್ಟಿದ್ದೀವಿ. ಅದನ್ನು ಬಿಟ್ಟರೆ ನಮ್ಮ ಹತ್ರ ಬೇರೆ ಏನಿದೆ, ಎಲೆಕ್ಟ್ರಿಕ್ ನೀವೇನು ನೋಡ್ರಲ್ಲ, ಇಂಡಕ್ಷನ್ ಸ್ಟವ್ವು, ಕರೆಂಟ್ ಸ್ಟವ್ವು, ಸೌದೆ ಒಲೆಗೆ ಎಷ್ಟು ಡಿಮ್ಯಾಂಡ್ ಆಗಿಬಿಟ್ಟಿದೆ ನೋಡಿ. ಮತ್ತು ಇನ್ನೊಂದು, ಮನೆಗಳಿಗೆ ಗ್ಯಾಸ್ ಸಿಲಿಂಡ್ರು ಸಿಗ್ತಾ ಇತ್ತು ಅಂತ ಹೇಳ್ತಾರೆ. ಬಟ್ ಓಕೆ, ಕನೆಕ್ಷನ್ ಇರೋರಿಗೆ ಮಾತ್ರ ಸಿಗುತ್ತೆ, ಎಲ್ಲರಿಗೂ ಸಿಗಲ್ಲ. ಅದು ಕನೆಕ್ಷನ್ ಇದ್ದವರಿಗೆಲ್ಲ ಆರಾಮಾಗಿ ಸಿಗುತ್ತೆ. ಅದು ಎಷ್ಟು ದಿನಕ್ಕೆ? 25 ದಿನ ಆದಮೇಲೆ. ಒಂದು ಸಿಲಿಂಡ್ರು 25 ದಿನ, 21 ದಿನ ಅಂದರು, 25 ದಿನ ಅಂದರು, ಇನ್ನೂ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತಾರೆ, ಅದರಲ್ಲೇನು ಡೌಟ್ ಇಲ್ಲ. ಇಲ್ದಲೇ ಇರೋರು ಏನು ಮಾಡಬೇಕು? ಈಗ ಜನ ಜಾಸ್ತಿ ಇದ್ರು ಮನೇಲಿ, ಅವ್ರ ಮನೇಲಿ ಏನು ಮಾಡಬೇಕು? ಇನ್ನೊಂದೇನು ಪ್ರಾಬ್ಲಮ್ ಅಂದರೆ, ನಮ್ದು ಇದ್ದಿದ್ದು ಉಜ್ವಲ್ ಯೋಜನೆ ಅಂತೇಳಿ. ಉಜ್ವಲ್ ಯೋಜನೆ ಇದ್ದಿದ್ದಲ್ಲಿ ಬೇರೆ ಊರಲ್ಲಿ, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆದಮೇಲೆ ಹೆಚ್ಚು ಕಮ್ಮಿ ಒಂದು 3 ಇಯರ್ಸಿಂದ ಕನೆಕ್ಷನ್ನ ಎಕ್ಸ್ಟ್ರಾ ಕೊಟ್ಟು ತೊಗೊಳ್ತಾ ಇದ್ದೀವಿ. ಆಟೋದವ್ರ ಹತ್ರ ಎಕ್ಸ್ಟ್ರಾ ಕೊಟ್ಟು ತೊಗೊಳ್ತಾ ಇದ್ವಿ. ಓಕೆ, ಅದು ಹೆಂಗೋ ನಡೀತಾ ಇತ್ತು. ಹೇಳಿದ್ನಲ್ಲ ನಿಮಗೆ, ಉಜ್ವಲ ಯೋಜನೆ ಆ್ಯಕ್ಚುಲಿ ಟ್ರಾನ್ಸ್ಫರ್ ಆಗಲ್ಲ, ಒಂದು ಊರಿಂದ ಇನ್ನೊಂದು ಊರಿಗೆ ಟ್ರಾನ್ಸ್ಫರ್ ಆಗಲ್ಲ. ಇದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ತೊಗೊಂಡ್ಬಿಡ್ತಾರೆ. ನಾವು ತೊಗೊಂಡ್ವಿ. ಫ್ರೀ ಅಂತ ಹೇಳಿದ್ರು, ಫ್ರೀ ಅಲ್ಲ. ಅದು ಹೆಚ್ಚು ಕಮ್ಮಿ 1850 ಏನೋ ಅಮೌಂಟ್ನ ಕಲೆಕ್ಟ್ ಮಾಡಿದ್ದಾರೆ, ಫ್ರೀ ಕೊಟ್ಟಿಲ್ಲ. ಉಜ್ವಲ ಯೋಜನೆ ಅಂತ ಹೇಳ್ತಾರೆ, ದಿನೇ ಅದು ಅಮೌಂಟ ಎಕ್ಸ್ಟ್ರಾ ಕಲೆಕ್ಟ್ ಮಾಡಿಬಿಟ್ಟು ಆಮೇಲೆ ಅದು ನಿಮಗೆ ಫ್ರೀ ಆಗಲ್ಲ. ಅಲ್ಲಿಗೆ ಲೆಕ್ಕ ಹಾಕಿದ್ರೆ ಫ್ರೀ ಅಲ್ಲ ಅದು. ಓಕೆ, ಅದೇನಾರ ಇರಲಿ. ಆ ಕನೆಕ್ಷನ್ ಕೂಡ ನಾವು ಟ್ರಾನ್ಸ್ಫರ್ ಮಾಡಿರಲಿಲ್ಲ, ಪ್ರಾಬ್ಲಮ್ ಆಗಿದ್ದಿಲ್ಲಿ. ನಾವು ಟ್ರಾನ್ಸ್ಫರ್ ಮಾಡಿರಲಿಲ್ಲ. ನಾನು ಟ್ರಾನ್ಸ್ಫರ್ ಮಾಡ್ದಲ್ಲೇ ಇದ್ದಿದ್ದಕ್ಕೆ ಎಕ್ಸ್ಟ್ರಾ ಕೊಟ್ಟು ತೊಗೊಳ್ತಾ ಇದ್ವಿ. ಇಲ್ಲಿ ಒಂದು 100 ರೂಪಾಯಿ ಎಕ್ಸ್ಟ್ರಾ ಕೊಡ್ತಿದ್ವಿ, ಜಾಸ್ತಿ ಅಲ್ಲ. ಅದಾದಮೇಲಿಂದ ಈಗ ಏನಾಗಿದೆ ಅಂದರೆ, ಆಟೋದವರು ಫೋನ್ ತೆಗಿತಾ ಇಲ್ಲ. ಏನು ರೆಗ್ಯುಲರ್ ಸಪ್ಲೈ ಕೊಡ್ತಿದ್ರಲ್ಲ, ಇದು ಸಮಸ್ಯೆ ಬಂದಿದ್ದು. ಈಗೇನಾಗಿದೆ ಅಂದರೆ, ಹೊರಗಡೆ ಸಿಲಿಂಡ್ರ್ ಹುಡುಕಿದ್ರೆ ಪ್ರೈವೇಟ್ ಗ್ಯಾಸ್ ನಿಮಗೆ 12 kg ಸಿಲಿಂಡ್ರಿಗೆ 3200, 3500. ಇನ್ನು ಗೌರ್ಮೆಂಟ್ ಸಿಲಿಂಡ್ರು HP ಇಂಡಿಯನ್ ಯಾವುದು ನೀವು ಕೇಳೋಂಗೆ ಇಲ್ಲ, ಸಿಗೋದೇ ಇಲ್ಲ. ಯಾಕೆ ಸಿಗ್ತಾ ಇಲ್ಲ? ಅದಕ್ಕೂ ಎಲ್ಲ ಎಲ್ಲಿ ಹೋಟೆಲ್ಗಳು, ಕಮರ್ಷಿಯಲ್ ಬಂದಾಗ್ಬಿಟ್ಟಿದೆಯಲ್ಲ. ಬಂದಾಗಿದೆ ಅಂದರೆ ಲಿಮಿಟ್ ಮಾಡಿಬಿಟ್ಟಿದ್ದಾರೆ. ಈಗ ಸಿಗ್ತಾನೇ ಇಲ್ಲ. ಅವರು ನಡೆಸಬೇಕು ಅಂತ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಎಕ್ಸ್ಟ್ರಾ ಕೊಟ್ಟು ತೊಗೊಳ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಸದ್ಯಕ್ಕೆ ಇದು ಬಗೆಹರಿಯಲ್ಲ, ಹಿಂಗೇ ಇರುತ್ತೆ. ನಿಮ್ಮ ಮನೆಗಳೆಲ್ಲ ಆಗಿರುತ್ತೆ ಅನಿಸುತ್ತೆ. ದಯವಿಟ್ಟು ಕಮೆಂಟ್ ಮಾಡಿ, ಯಾರ್ಯಾರು ಏನೇನು ಯೂಸ್ ಮಾಡ್ತಾ ಇದ್ದೀರಾ, ಎಷ್ಟೆಷ್ಟು ಎಕ್ಸ್ಟ್ರಾ ಕೊಟ್ಟು ತೊಗೊಳ್ತಾ ಇದ್ದೀರಾ, ಅಥವಾ ನಿಮ್ಮ ಮನೆಗೆ ಶಾರ್ಟೇಜ್ ಇದೆಯಾ ಅಥವಾ ಫುಲ್ಫಿಲ್ ಆಗ್ತಾ ಇದೆಯಾ? ಜನ ಕಡಿಮೆ ಇರೋ ಮನೇಲಿ ಏನು ತೊಂದರೆ ಇಲ್ಲ. ಇನ್ನು ಕನೆಕ್ಷನ್ ತಗೊಂಡಲ್ಲೇ ಇರೋರ ಪರಿಸ್ಥಿತಿ ನಮ್ಮದಂತೂ ಎಡವಟ್ಟು. ಇನ್ನು ಉಜ್ವಲ ಯೋಜನೆ ಗೌರ್ಮೆಂಟಿಂದ ಕೊಟ್ಟಿದ್ದಾರೆ, ಟ್ರಾನ್ಸ್ಫರ್ ಆಗಲ್ಲ. ಇದು ಹೆಂಗಿದೆ ನೋಡಿ, ಉಜ್ವಲ ಯೋಜನೆ ಟ್ರಾನ್ಸ್ಫರ್ ಆಗಬೇಕು, ಯಾವುದೇ ಆದರೆ ಏನಂತೆ. ಒಂದು ಕನೆಕ್ಷನ್ ಅಂತ ಒಬ್ಬ ವ್ಯಕ್ತಿ ಕೊಟ್ಟ ಮೇಲೆ ಅದು ಅವ್ರು ಎಲ್ಲಿ ಟ್ರಾನ್ಸ್ಫರ್ ಆಗ್ತಾರೆ ಅಥವಾ ಎಲ್ಲಿ ಹೋಗ್ತಾರೆ, ಅದು ಯಾವ ಊರಿಗೆ ಹೋದ್ರೂ ಇಂಡಿಯಾದಲ್ಲಿ ಕೊಡಬೇಕು. ಬಟ್ ಆ ರೂಲ್ಸ್ ಇಲ್ವಂತೆ. ಇದು ಯಾವ ಥರ ರೂಲ್ಸ್ ಅಂತ ನನಗೂ ಗೊತ್ತಿಲ್ಲ. ವಿಚಾರಿಸಿ ಕೇಳಿ ಮಾಡಿ ಎಷ್ಟೇ ಮಾಡಿದ್ರೂ ಕೂಡ ಆಗಲಿಲ್ಲ. ಓಕೆ, ದಯವಿಟ್ಟು ನೀವು ನಿಮ್ಮ ಮನೇಲಿ ಯಾವ ಸಿಲಿಂಡ್ರು ಎಷ್ಟು ಸ್ಕೇರ್ ಸಿಟಿ ಬರ್ತಾ ಇದೆ ಅಂತೇಳಿ, ಆಗ್ತಾ ಇದೆಯಾ ಇಲ್ಲೋ? ಸಫಿಷಿಯೆಂಟ್ ಆಗಲ್ಲ ನನ್ನ ಲೆಕ್ಕಕ್ಕೆ. ಸಫಿಷಿಯೆಂಟ್ ಸುಮಾರು ಮನೆಗಳಲ್ಲಿ ಇನ್ನೂ ಗೊತ್ತಿಲ್ಲ. ಇನ್ನೂ ಮುಂದೆ ಏನಾಗುತ್ತೆ ಅಂತೇಳಿ ಗೊತ್ತಿಲ್ಲ. ಎಷ್ಟೋ ಜನದ ಮನೆಯಲ್ಲಿ ತೊಗೊಂಡಿದ್ದ ಸಿಲಿಂಡ್ರ್ ಖಾಲಿ ಆಗಿರಲ್ಲ. ಹಂಗಾಗಿ ಅವರಿಗೆಲ್ಲ ಸಮಸ್ಯೆ ಅಂತಲೇ ಅನಿಸಿಲ್ಲ. ಸಮಸ್ಯೆ ಆಗಿರೋರು ನಮ್ಮಂಥವ್ರು, ಇನ್ನು ಜನ ಜಾಸ್ತಿ ಇರೋರು, ಇಂಥವ್ರ ಮನೆಗಳಲ್ಲೆಲ್ಲ ಪೂರ್ತಿ ಸಮಸ್ಯೆ ಆಗಿದೆ. ಇನ್ನೊಂದು ಏನಾಗಿದೆ ಅಂದರೆ, ಜನ ಎಲ್ಲ ಭಯಕ್ಕೆ ಬಿದ್ದುಬಿಟ್ಟಿದ್ದಾರೆ. ಭಯಕ್ಕೆ ಬಿದ್ದು ಬೇಗ ಬುಕ್ಕಿಂಗ್ ಮಾಡ್ಕೊತಿದ್ದಾರೆ. ಅದು ಒಂದು ಪ್ರಾಬ್ಲಮ್ ಆಗಿರುತ್ತೆ. ಮನೇಲಿ ಸಿಲಿಂಡರ್ ಇರುತ್ತೆ, ಖಾಲಿನೇ ಆಗಿರಲ್ಲ, ಆದರೂ ಕೂಡ ಬುಕ್ಕಿಂಗ್ ಮಾಡಿ ಫಾಸ್ಟಾಗಿ ತಗೊಳಕ್ಕೆ ಹೋಗ್ತಿದ್ದಾರೆ. ಓಕೆ, ಇದೇ ನನ್ನ ಇವತ್ತಿನ ಇನ್ಫಾರ್ಮೇಷನ್ನು ವಿಡಿಯೋ. ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಏನು ಅನ್ನಿಸ್ತಂತ. ಈ ಯುದ್ಧ ನಡೀತಾ ಇರೋದು ಸರಿನಾ? ಆ ಯುದ್ಧ ಎಲ್ಲೋ ಆಗ್ತಾ ಇದೆ, ಬಟ್ ನಮಗೆ ಇಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಇದು ಯಾವ ಲೆಕ್ಕದಲ್ಲಿ? ಇದರಲ್ಲಿ ಏನು ಒಂದು ಅರ್ಥ ಮಾಡ್ಕೋಬೇಕು ಅಂದರೆ, ಡಿಪೆಂಡೆನ್ಸಿ ಆಗಿರೋದೇ ಮೇಯ್ನು. ಬೇರೆ ಕಂಟ್ರಿಗಳು, ಗಲ್ಫ್ ಕಂಟ್ರಿಗಳಿಂದ ಡಿಪೆಂಡೆನ್ಸಿ ಆಗಿಬಿಟ್ಟಿದ್ದೀವಿ ನಾವು. ಅದನ್ನು ಬಿಟ್ಟು ನಮ್ಮಲ್ಲಿ ಏನು ಪವರ್ ಇದೆ, ಮ್ಯಾನ್ ಪವರು, ಎಲೆಕ್ಟ್ರಿಕಲ್ ಪವರು, ಬೇರೆ ಯಾವ್ಯಾವ ಸೋರ್ಸ್ಗಳಿಂದ ಪವರ್ ಜನ್ರೇಷನ್ ಮಾಡ್ಬೋದು ಅಂತಲೂ ಫಸ್ಟು ಯೋಚನೆ ಮಾಡಿ. ಆಲ್ರೆಡಿ ಮಾಡ್ತಾ ಇದ್ದಾರೆ, ಬಟ್ ಅದು ಸಫಿಷಿಯೆಂಟ್ ಆಗಿಲ್ಲ. ಓಕೆ, ನೋಡಿ, ಯೋಚನೆ ಮಾಡಿ. ನಿಮ್ಮ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಏನಾರು ಸಿಗ್ತಾ ಇದೆಯಾ ಅಂತ ಹೇಳಿ. ಮತ್ತು ಯಾವುದ್ಯಾವ್ದು ನಿಮ್ಮ ಮನೆಗಳಲ್ಲಿ ಯೂಸ್ ಮಾಡ್ತಾರೆ. ಕೆಲವರು ಸೌದೆ ಸ್ಟವ್ ಯೂಸ್ ಮಾಡ್ತಾ ಇದ್ದಾರೆ, ಬಟ್ ಸೌದೆ ಸ್ಟವ್ ನಾವು ಯೂಸ್ ಮಾಡೋಕ್ಕಾಗ್ತಾ ಇಲ್ಲ. ಓಕೆ, ಇವತ್ತಿನ ವ್ಲಾಗ್ ಇಷ್ಟೇ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.